ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ಸರ್ಕಾರದ ಉದ್ಯೋಗ ಖಾಲಿ ಜಾಗ ಅಂದರೆ ಪ್ರಾಜೆಕ್ಟ್ ನರ್ಸ್ ಹುದ್ದೆಗಳು ಇದು 2025 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಆಸಕ್ತರು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇದರ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ. ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ಕೆಳಗಡೆ ನೀವು ನೋಡಬಹುದು ಹುದ್ದೆ ಹೆಸರಿದೆಯಲ್ಲ, ಇದು ಪ್ರಾಜೆಕ್ಟ್ ನರ್ಸ್ ಅಂತ ಹೇಳ್ತಿದ್ದಾರೆ. ಮತ್ತೆ ಹುದ್ದೆಯ ಸಂಖ್ಯೆಯನ್ನು ಕೊಡಲಾಗಿಲ್ಲ, ಜಾಸ್ತಿ ಸಂಖ್ಯೆ ಇದೆ. ಹಾಗೆ ಇದು ಸಂಸ್ಥೆ ಇದೆಯಲ್ಲ, ಕರ್ನಾಟಕ ಸರ್ಕಾರದಿಂದ ಮಾಹಿತಿಯನ್ನು ನೀಡಲಾಗಿದೆ. ಹಾಗೆ ಉದ್ಯೋಗದ ಸ್ಥಳ ಇದೆಯಲ್ಲ, ಬೆಂಗಳೂರು ಆಗಿದೆ. ಮತ್ತೆ ಉದ್ಯೋಗದ ಪ್ರಕಾರ ಕಾಂಟ್ರಾಕ್ಟ್ ಮತ್ತೆ ಕಾಯಂ ಹುದ್ದೆಗಳು. ಮತ್ತು ಶೈಕ್ಷಣಿಕ ಅರ್ಹತೆಗಳಿದೆಯಲ್ಲ, ಅದು ನೀವು ನರ್ಸಿಂಗು ಮತ್ತು BSc ನರ್ಸಿಂಗು ಮತ್ತು ಡಿಪ್ಲೊಮಾ ಇನ್ ನರ್ಸಿಂಗು, GNN, ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಪ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಹಾಗೆ ವಯಸ್ಸಿನ ಮಿತಿ ಇದೆಯಲ್ಲ, ಕನಿಷ್ಠ 21 ವರ್ಷ ಅಂತ ಕೊಟ್ಟಿದ್ದಾರೆ. ಹಾಗೆ ಗರಿಷ್ಠ 35 ವರ್ಷ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು SC STಗಳಿಗೆ ಅವರುಗಳಿಗೆ ಮೀಸಲಾತಿ ಇಡಲಾಗಿದೆ. ಮತ್ತು ವೇತನ ಶ್ರೇಣಿ ಇದೆಯಲ್ಲ, ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ, 30,000ದಿಂದ 50,000 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ವಿಧವಾಗಿ ಸ್ಯಾಲರಿಯನ್ನು ಕೊಡಲಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ನಿಮಗೆ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಮತ್ತು ನಿಮಗೆ ಇದು ಇಂಟರ್ವ್ಯೂ ಇದೆ, ಅಂದರೆ ಡೈರೆಕ್ಟ್ ಇಂಟರ್ವ್ಯೂ ಇದೆ, ಫೇಸ್ ಟು ಫೇಸು. ಮತ್ತು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇದೆ. ಓಕೆ, ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇದರಲ್ಲಿ ಕೊಡಲಾಗಿದೆ. ಓಕೆ, ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಮಾಹಿತಿ ಇಲ್ಲಿ ಕೆಳಗಡೆ ಕೊಡಲಾಗಿದೆ, ಇದನ್ನು ನೀವು ನೋಡ್ಬೋದು. ಹಾಗೆ ಆಫ್ಲೈನ್ಗೆ ಅರ್ಜಿ ಸಲ್ಲಿಸುವಂಥ ಮಾಹಿತಿನೂ ನೀವು ಕೆಳಗಡೆ ನೋಡ್ಬೋದು. ಓಕೆ, ಮತ್ತು ಇದು ಅರ್ಜಿ ಸಲ್ಲಿಸುವಂಥ ದಿನಾಂಕ ಇದೆಯಲ್ಲ, ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆದರೆ ಕೊನೆ ದಿನಾಂಕ ಇನ್ನೂ ಪ್ರಕಟವಾಗಿಲ್ಲ. ಓಕೆ, ಹಾಗಾಗಿ ನೀವು ತಕ್ಷಣವೇ ಇದರಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಏನದ ಮುಖ್ಯ ಸೂಚನೆ ಅಂದರೆ, ಒಂದು ವೇಳೆ ನೀವು ನರ್ಸಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಇದ್ದಿದ್ರೆ ನೀವು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾಕೆಂದರೆ ನಿಮಗೆ ಇದರಲ್ಲಿ ಕೆಲಸ ಸಿಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಆಗಿರುತ್ತೆ. ಮತ್ತು ಅಗತ್ಯ ದಾಖಲೆಗಳು ಯಾವೆಲ್ಲ ಡಾಕ್ಯುಮೆಂಟನ್ನು ನೀವು ಸಬ್ಮಿಟ್ ಮಾಡಬೇಕು, ನಿಮ್ಮಲ್ಲಿರುವಂಥ ಎಲ್ಲ ಅಂದರೆ ಶಿಕ್ಷಣದ ಎಲ್ಲ ಸರ್ಟಿಫಿಕೇಟ್ ಇದೆಯಲ್ಲ, ಅದನ್ನು ನೀವು ಸಬ್ಮಿಟ್ ಮಾಡಬೇಕು. ಮತ್ತು ನರ್ಸಿಂಗ್ ಪ್ರಮಾಣ ಪತ್ರ ಕಡ್ಡಾಯವಾಗಿ GNM, BSc ನರ್ಸಿಂಗು, ಮತ್ತು ನಿಮ್ಮ ಅಂದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಮತ್ತು ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿಗಾಗಿ ಆಧಾರ್ ಕಾರ್ಡು, ಪಾನ್ ಕಾರ್ಡು ನೀವು ಇದು ಮಾಡ್ಬೋದು. ಹಾಗೆ ಪಾಸ್ಪೋರ್ಟ್ ಸೈಜು ಫೋಟೋ ಸಹ ನಿಮ್ಮಲ್ಲಿ ಹೊಂದಿರಬೇಕು. ಓಕೆ, ಅಧಿಸೂಚನೆ ಮತ್ತು ಅಧಿಕೃತ ವೆಬ್ಸೈಟಿಗಾಗಿ ನೀವು ಇಲ್ಲಿ ನೋಟಿಫಿಕೇಷನ್ಗೆ ಲಿಂಕ್ ನೋಡ್ಬೋದು. ಇದನ್ನು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಬೋದು. ಓಕೆ, ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ, ಕೆಲಸದ ಬಗ್ಗೆ ಜಾಸ್ತಿ ವಿವರ ಬೇಕಾಗಿದ್ದರೆ ಈ ವೆಬ್ಸೈಟ್ಗೆ ವಿಸಿಟ್ ಮಾಡೋದರ ಮೂಲಕ ನೀವು ಹೆಚ್ಚಿನ ಮಾಹಿತಿನ ಅಂದರೆ ನೀವು ಡೈಲಿ ಉದ್ಯೋಗದ ಬಗ್ಗೆ ಮಾಹಿತಿನ ಪಡೆದುಕೊಳ್ಬೋದು. ಇಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕಾದ್ರೆ ಇಲ್ಲಿ ಕಮೆಂಟ್ ಬಾಕ್ಸ್ ಕೊಡಲಾಗಿದೆ, ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಬಂದು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.